ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ವಿದ್ಯುತ್ ಕಂಬ ಮುರಿದ ಕಿಯಾ ಕಾರ್. ದಾಂಡೇಲಿ ತಾಲೂಕಿನ ಆಲೂರು ಹತ್ತಿರ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಕಿಯಾ ಕಾರ್. ದಾಂಡೇಲಿಯಿಂದ ಹಳಿಯಾಳದ ಕಡೆಗೆ ಹೋಗುತ್ತಿದ್ದ ಕಾರ್ ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಘಟನೆ ಶುಕ್ರವಾರ ಸಂಜೆ 5 ಗಂಟೆಗೆ ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮದ ಹತ್ತಿರ ನಡೆದಿದೆ. ವಾಹನ ಸಂಖ್ಯೆ KA 63 A2535 ಸಂಖ್ಯೆಯ ಕಾರ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿದೆ. ಈ ಸಂದರ್ಭದಲ್ಲಿ ವಿದ್ಯುತ್ ಕಂಬ ಮುರಿದು ಬಿದ್ದು ಕಾರಿನ ಮುಂಭಾಗ ಜಖಂಗೊಂಡಿದೆ. ಅದೃಷ್ಟವಶಾತ್ ಕಾರಿನಲ್ಲಿ ಇದ್ದವರಿಗೆ ಯಾವುದೇ ಗಾಯ ನೋವು ಸಂಭವಿಸಿಲ್ಲ. ಸ್ಥಳದಲ್ಲಿ ಹೆಸ್ಕಾಂ ಸಿಬ್ಬಂದಿಯವರು ಹಾಗೂ ಗ್ರಾಮೀಣ ಠಾಣೆಯ ಪೊಲೀಸ್ ಸಿಬ್ಬಂದಿಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಂಬಾಡಿ ಹತ್ತಿರ ಹದಗೆಟ್ಟ ರಸ್ತೆಯಲ್ಲಿ ಗುಂಡಿಗೆ ಸಿಲುಕಿದ ಸಾರಿಗೆ ಬಸ್. ಜೊಯ್ಡಾ ತಾಲೂಕಿನ ಕುಂಬಾರವಾಡ ಅನಸಿ ಮಧ್ಯೆ ಅಂಬಾಡಿ ಹತ್ತಿರ ಹದಗೆಟ್ಟ ರಸ್ತೆಯಲ್ಲಿ ಸಾರಿಗೆ ಬಸ್ ಗುಂಡಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಪ್ರಯಾಣಿಕರು ಹರಸಾಹಸ ಪಟ್ಟ ಘಟನೆ ಶುಕ್ರವಾರ ನಡೆದಿದೆ. ಮಧ್ಯಾಹ್ನ 4 ಗಂಟೆಗೆ ರಾಮನಗರ ಮಾರ್ಗದಿಂದ ಬೆಳಗಾವಿ ಕಾರವಾರ ಸಾರಿಗೆ ಬಸ್ ಪ್ರಯಾಣಿಕರನ್ನು ಹೊತ್ತು ಕಾರವಾರದ ಕಡೆಗೆ ಹೋಗುತ್ತಿದ್ದಾಗ ಸಂಪೂರ್ಣ ಹದಗೆಟ್ಟು ರಸ್ತೆಯು ಗುಂಡಿಮಯವಾಗಿದ್ದು ನಡು ರಸ್ತೆಯಲ್ಲೇ ಹುದುಗಿ ಹೋಗಿ ಮುಂದಕ್ಕೆ ಹೋಗಲಾರದೆ ಪ್ರಯಾಣಿಕರನ್ನು ಪರದಾಡುವಂತಾಗಿದೆ. ಕೊನೆಗೆ ಬಸ್ನಲ್ಲಿ ಇದ್ದ ಪ್ರಯಾಣಿಕರು ಇಳಿದು ಗುಂಡಿಯಲ್ಲಿ ಹೂತ ಹೋಗಿದ್ದ ಬಸ್ ಅನ್ನು ಕೈ ಹಚ್ಚಿ ತಳ್ಳಿದ್ದಾರೆ. ಆದರೂ ಬಸ್ ಜಪ್ಪಯ್ಯ ಎಂದರೂ ಕದಲಿಲ್ಲ. ಈ ಮಾರ್ಗದಲ್ಲಿ ರಸ್ತೆ ತುಂಬಾ ಗುಂಡಿಗಳಾಗಿದ್ದು ಮಳೆಗಾಲದ ಕಾರಣ ಗುಂಡಿಗಳಲ್ಲಿ ನೀರು ತುಂಬಿ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇದೇ ಮಾರ್ಗದಲ್ಲಿ ದಾಂಡೇಲಿ ಸಮಾಜ ಸೇವಕ ಅಬ್ದುಲ್ ಕರೀಮುಲ್ಲಾ ನಸೀಮುಲ್ಲಾ ಎನ್ನುವರು ಕಾರು ಕೂಡ ಸುಮಾರು ಹೊತ್ತು ಸಿಕ್ಕಿ ಹಾಕಿಕೊಂಡು ಪರದಾಡಿ ಮತ್ತೆ ಬೇರೆ ವಾಹನ ತಂದು ತಮ್ಮ ಕಾರನ್ನು ಮನೆಗೆ ತಂದಿದ್ದಾರೆ. ರಸ್ತೆಯಲ್ಲಿ ಉಂಟಾದ ಗುಂಡಿಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿ ಸಂಚಾರಕ್ಕೆ ಅನುವು ಮಾಡಿಕೊಡಲು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಇವರುಗಳು ಒತ್ತಾಯಿಸಿದ್ದಾರೆ.